ಮಹಿಳೆಯರಿಗೆ ನ್ಯಾಯಯುತ ಪ್ರಾತಿನಿಧ್ಯ ನೀಡುವ ನಾರಿ ಶಕ್ತಿಯಂತಹ ಮಹತ್ವದ ಮಸೂದೆಯನ್ನು ಪ್ರತಿಪಕ್ಷಗಳು ವಿರೋಧಿಸಿರುವುದು ಖಂಡನೀಯ ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಟೀಕಿಸಿದ್ದಾರೆ. ಉಡುಪಿಯ ಬಿಜೆಪಿ ಕಚೇರಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಅವರು ನಾರಿ ಶಕ್ತಿ ಮಸೂದೆ 2026 ಮತ್ತು ಕ್ಷೇತ್ರ ವಿಂಗಡಣೆ ಕುರಿತು ಪ್ರತಿಕ್ರಿಯಿಸಿ, ಮಹಿಳೆಯರ ಸಬಲೀಕರಣದ ದೃಷ್ಟಿಯಿಂದ ಈ ಮಸೂದೆಯನ್ನು ಜಾರಿಗೆ ತರಲು ಉದ್ದೇಶಿಸಲಾಗಿತ್ತು. ಇದು ಜಾರಿಗೆ ಬಂದಿದ್ದರೆ 33% ಮಹಿಳೆಯರಿಗೆ ಸಂಸತ್ ಪ್ರವೇಶಿಸುವ ಅವಕಾಶವಿರುತ್ತಿತ್ತು. ಆದರೆ ವಿರೋಧ ಪಕ್ಷಗಳು ಈ ಮಸೂದೆಯನ್ನು ಬೆಂಬಲಿಸುವ ಬದಲು ವಿರೋಧ ವ್ಯಕ್ತಪಡಿಸಿರುವುದು ಮಹಿಳಾ ವಿರೋಧಿ ಧೋರಣೆಯನ್ನು ತೋರುತ್ತದೆ ಎಂದರು. ಜನಸಂಖ್ಯೆ ಹೆಚ್ಚಳ ಮತ್ತು ಲೋಕಸಭಾ ಕ್ಷೇತ್ರಗಳ ವಿಸ್ತಾರ ವಿಶಾಲವಾಗಿದ್ದು, ಅವುಗಳ ಸುಗಮವಾದ ಆಡಳಿತದಿಂದ ಕ್ಷೇತ್ರ ವಿಂಗಡಣೆ ಮಾಡುವ ಉದ್ದೇಶ ಪ್ರಧಾನಿ ಅವರದ್ದಾಗಿದೆ. ಆದರೆ ವಿರೋಧ ಪಕ್ಷಗಳು ಇದಕ್ಕೆ ಅಡ್ಡಿಪಡಿಸಿರುವುದು ಸರಿಯಾದ ಕ್ರಮವಲ್ಲ ಎಂದು ಅವರು ತಿಳಿಸಿದರು. ಪೂರಕವಾಗಿ 16ನೇ ತಾರೀಕು ಮಂಡನೆಯಾದಾಗ ಆಶ್ಚರ್ಯಕರ ಬೆಳವಣಿಗೆ ಏನಂತ ಹೇಳಿದರೆ, ಮಹಿಳೆಯರ ಬದುಕಿನ ಸ್ವಾಭಿಮಾನಕ್ಕೆ ನ್ಯಾಯ ಕೊಡಬೇಕಾಗಿರುವಂಥ ಈ ನಾರಿ ಶಕ್ತಿ ಮಸೂದೆಯನ್ನು ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳು ಬಹಳ ಕರಾರುವಕ್ಕಾಗಿ ದ್ವೇಷಪೂರ್ಣವಾಗಿ ನರೇಂದ್ರ ಮೋದಿಯವರ ಸರ್ಕಾರ ತಂದಿತ್ತು ಅನ್ನೋ ಒಂದೇ ಕಾರಣಕ್ಕೆ ಮತ್ತು ಮಹಿಳೆಯರಿಗೆ ಅನ್ಯಾಯ ಮಾಡಿದರೆ ತಮಗೇನೂ ಆಗೋದಿಲ್ಲ ಅನ್ನುವಂಥ ನಂಬಿಕೆಯೊಡನೆ ಈ ಮಸೂದೆಯನ್ನು ತಿರಸ್ಕರಿಸಲಿಕ್ಕೆ ಷಡ್ಯಂತ್ರ ರೂಪಿಸಿ ಮಸೂದೆ ಬಿದ್ದು ಹೋಗುವಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ಭಾರತದಂಥ ಬಹುದೊಡ್ಡ ರಾಷ್ಟ್ರದಲ್ಲಿ, ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಮಹಿಳೆಯರಿಗೆ ಸಮಾನ ನ್ಯಾಯ ಸಿಕ್ಕುವಂಥ ಒಂದು ಸುವರ್ಣ ಅವಕಾಶ ತಪ್ಪಿ ಹೋದದ್ದು ಇಡೀ ದೇಶವನ್ನು ಚಿಂತಿತವಾಗಿ ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಈ ವೇಳೆ ಪಕ್ಷದ ಮುಖಂಡರಾದ ಶ್ಯಾಮಲಾ ಕುಂದರ್, ಗೀತಾಂಜಲಿ ಸುವರ್ಣ, ವೀಣಾ ಶೆಟ್ಟಿ, ಸಂಧ್ಯಾ ರಮೇಶ್ ಇತರರು ಉಪಸ್ಥಿತರಿದ್ದರು.